ಸಾಮಾನ್ಯವಾಗಿ ಹಾ ಆದಮೇಲೆ 3 ಅಂತ ಸಂಖ್ಯೆ ಬರೀತಾರೆ, ನೀವು ನೋಡಿರ್ಬೋದು ವೇದದ ಪುಸ್ತಕದಲ್ಲಿ. 3 ಅಂದರೆ 3 ಮಾತ್ರೆ ಎಳಿಬೇಕು ಅಂತ, 2 ಬರೆದ್ರೆ 2 ಮಾತ್ರೆ, 3 ಬರೆದ್ರೆ 3 ಮಾತ್ರೆ. ಆ 3 ಮಾತ್ರೆ ಮತ್ತು 2 ಮಾತ್ರೆಗಳ ಕಾಲಮಾನ ಎಷ್ಟು? ಅದು ಪ್ರಾಣಿಗಳ ಕೂಗಿನಿಂದ ಅವರು ಕರಾರುವಕ್ಕಾಗಿ ಅವು ಟೈಮಿಂಗ್ ಪರ್ಫೆಕ್ಟ್ ಇರುತ್ತೆ. ನಮ್ದು ಯಾವುದು ಟೈಮಿಂಗ್ ಸರಿ ಇರೋದಿಲ್ಲ, ಎಲ್ಲ ಅಸ್ತವ್ಯಸ್ತ. ಪ್ರಾಣಿಗಳು ಕೂಗುವುದರಲ್ಲಿ ಬಹಳ ಕರಾರುವಕ್ಕಾದ ಟೈಮಿಂಗ್ ಇದೆ. ಕಾಗೆಗಳು 2 ಮಾತ್ರೆಯಲ್ಲಿ ಕೂಗ್ತವೆ, 2 ಮಾತ್ರಾ ಕಾಲದಲ್ಲಿ. ಸಂಗೀತಗಾರರಿಗೆ 2 ಮಾತ್ರೆ 3 ಮಾತ್ರೆ ಅಭ್ಯಾಸ ಮಾಡಬೇಕಾಗುತ್ತೆ. ಕಾಗೆಗಳಿಗೆ ಏನು ಅಭ್ಯಾಸ ಮಾಡಿದೆ, 2 ಮಾತ್ರಾ ಕಾಲದಲ್ಲಿ ಕಾಗೆಗಳು ಕೂಗ್ತವೆ. ನವಿಲು ಕರೆಕ್ಟು 3 ಮಾತ್ರಾ ಕಾಲ ಪೃಥದಲ್ಲೇ ಕೂಗುತ್ತೆ. ಅದರಿಂದ ನವಿಲಿನ ಕೂಗಿನ ಅವಧಿಯನ್ನು 3 ಮಾತ್ರೆಗಳು ಅಂತ. ನವಿಲಿನ ಅವಧಿ ಅಷ್ಟು ಅವಧಿ ಎಳೆಯಬೇಕಾದಾಗ 3 ಅಂತ ಹಾಕ್ತಾರೆ. ಇನ್ನು ಬೇರೊಂದಿದೆ ರಂಗಸ್ವರ ಅಂತ, ಅದಕ್ಕೂ 3, 2, 1 ಹಾಕೋದಿದೆ, ಅದು ಬೇರೆ ಋಗ್ವೇದದಲ್ಲಿ ಬರತಕ್ಕಂಥದ್ದು. ಅದು 1, 2, 3 ಹಾಕ್ತಾರೆ. ಅಲ್ಲಿ ಎಳೆತ ಮೇಲೆ ಕೆಳಗೆ ಸಮಾಹಾರಗಳು ಉದಾತ್ತಾನುದಾತ್ತಗಳನ್ನು ಮೇಲೆ ಎಳೆದು ಕೆಳಗೆ ತರುವಂಥ ವಿಧಾನದ ವ್ಯತ್ಯಾಸಗಳಿಂದ ಅದು ರಂಗಸ್ವರವನ್ನು 1, 2 ರಂಗಸ್ವರ 2, ರಂಗಸ್ವರ 3 ಅಂತ ಸಂಖ್ಯೆ ಹಾಕ್ತಾರೆ. ಇದಕ್ಕೋಸ್ಕರವೇ ಇದಕ್ಕೆಲ್ಲ ಲಿಪಿ ಇಲ್ಲ ನೋಡಿ. ಇದನ್ನು ಗುರುಮುಖದಿಂದ ಕೇಳಿದೆ, ನಾವೇ ಪುಸ್ತಕ ನೋಡಿಕೊಂಡು ರಂಗ ಏನು ಅಂತ ಅಲ್ಲಿ ಅಪ್ಸ್ವಂತಹ ಇದ್ರೆ ಅಪ್ಸ್ವಾ ಬರೋದು, ಅಪ್ಸ್ವ 1 ಅಂತ ಹಾಕಿ ಅಂತಹ ಅಂತ ಹಾಕ್ತಾರೆ. ಹೇಗೆ ಓದಬೇಕು? ಅಪ್ಸ್ವ 1 ಅಂತಹ, ಅದು ಗುರು ಅಪ್ಸ್ವ ಅನ್ನೋದನ್ನು 1 ಮಾತ್ರೆ ಎಳೆದು ಆಮೇಲೆ ಪ್ರತಿ ಅಪ್ಸ್ವಂತಹ ಇದನ್ನು ಅಪ್ಸ್ವ ಅಂತಸ್ಸ ಮುದ್ರೆ. ಇದೆಲ್ಲ ಹೀಗೆ ಉಚ್ಚಾರಗಳನ್ನು ಹೇಗೆ ಮಾಡಬೇಕು ಅನ್ನೋದು ಪರಂಪರೆಯಿಂದ. ಅದು ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಪರಂಪರೆ ಹೇಳಿಕೊಡುವವರು ತಪ್ಪು ಹೇಳಿಕೊಡ್ತಾ ಇದ್ದಾರೆ, ಆ ಸಮಸ್ಯೆ ಇದ್ದೇ ಇದೆ. ಇಲ್ಲಿ ಈಗ 3 ಮಾತ್ರೆ ಹಾಕಿರೋದ್ರಿಂದ 3 ಮಾತ್ರಾ ಕಾಲದ ಹಾವು ಹಾವು ಹಾವು. ಈ 3 ಮಾತ್ರೆ ಹಾ ಒಂದಿದೆ, ಮೊದಲೇ 2 ಮಾತ್ರೆ ಒಂದು ಅಕ್ಷರ ಇದೆ, ಅದರ ಮೇಲೆ 3 ಮಾತ್ರೆ ನೀವು ಸೇರಿಸಬೇಕು. ಕೊನೆಗೆ ಈ ಇರತಕ್ಕಂಥದ್ದು ಸಾಮಾನ್ಯವಾಗಿ 2 ಥರದ ಪಾಠಗಳಿವೆ. ಅದು ಉ ಅನ್ನುವುದನ್ನು ಸ್ವರವಾಗಿಯೂ ಬರೀತಾರೆ ಕೆಲವರು ವಕಾರದ ಬು. ಹೆಚ್ಚಾಗಿ ಹಾವು ಕನ್ನಡಿಗರು ಬರೆಯುವ ಹಾಗೆ ಬರೀತಾರೆ ಹಾವು ಅಂತ. ಅದನ್ನೇ ವೇದದಲ್ಲಿ 2 ವಿಧವಾದ ಪಾಠಗಳು ಇವೆ. ಅದು ವಾಸ್ತವಿಕವಾಗಿ ಮೂಲತಃ ನಾನು ಮೊನ್ನೆ ಹೇಳಿದೆ, ಉ ವಕಾರ ಅಲ್ಲ, ಸ್ವರ. ಹಾ ಉ ಹಾ ಉ ಹಾ ಉ. ಯಾಕೆಂದರೆ ಹಾ ಪ್ಲಸ್ ಉ ಹೋ ಅನ್ನುವುದನ್ನು ಬಿಡಿಸಿ ಹೇಳುವುದದು. ಅದರಿಂದ ಅಲ್ಲಿ ವಕಾರ ಅಲ್ಲ, ಉಕಾರ ಹೆಚ್ಚು ಅಪ್ರೋಪ್ರಿಯೇಟ್ ಆಗಿರುತ್ತೆ. ಆಮೇಲೆ ಸಂಗೀತಕ್ಕಾಗುವಾಗ ಉ ಹೇಳುವುದನ್ನು ವಾ ಮಾಡಿ ಅದನ್ನು ಬದಲಿಸಿಕೊಂಡು ಗಾನಕ್ಕೋಸ್ಕರ ಏನೂ ಬದಲಿಸಬಹುದು. ಆದರೆ ಮೂಲತಃ ಹಾ ಪ್ಲಸ್ ಉ ಹೋ ಇದು ಶಬ್ದ. ಆ ಹೋ ಅನ್ನುವುದನ್ನು ಸಂಗೀತಕ್ಕೋಸ್ಕರ ಸ್ಪ್ಲಿಟ್ ಮಾಡಿ ಹಾ ಉ ಅಂತ. ಹೋ ಅಂದರೆ ಅಹೋ, ಆಶ್ಚರ್ಯ. ಅಂದರೆ ಮೋಕ್ಷದ ಆನಂದವನ್ನು ಸವಿತಾ ಚತುರ್ಮುಖ ಹೇಳ್ತಾನೆ, ಈ ಮೋಕ್ಷದ ಸ್ಥಿತಿ ಎಂತಹ ಅದ್ಭುತ, ಎಂಥ ಆಶ್ಚರ್ಯ ಅಂತ ಅದನ್ನು ಆ ಆನಂದವನ್ನು ಅನುಭವಿಸುವಂಥ ಒಂದು ಉದ್ಗಾರ ಅದು. ಅಹೋ 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 ಹೋ 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 ಅಂತ 3 ಸರ್ತಿ ಯಾವಾಗಲೂ ರಿಪೀಟ್ ಮಾಡಿದಾಗ ಆನಂದದ ಒತ್ತು ಕೊಡುವಾಗ ನಾವು ರಿಪೀಟ್ ಮಾಡ್ತೇವೆ. ಯಾವುದೇ ಒಂದು ವಾಕ್ಯವನ್ನು, ಒಂದು ಶಬ್ದವನ್ನು ನಾವು ಪದೇ ಪದೇ ಉಚ್ಚರಿಸಿದೆವು ಅಂದರೆ ಅದನ್ನು ಒತ್ತು ಕೊಡು ಹೇಳೋದು ಅಂತ ಅರ್ಥ. ಹಾಗಾಗಿ ಹೋ 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 ಅಹೋ 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 ಇದನ್ನು 3 ಸರ್ತಿ ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ, ಏನು ಅದ್ಭುತ ಏನು ಅದ್ಭುತ ಏನು ಅದ್ಭುತ ಅಂತ ಅದನ್ನು ಸವಿಯುವಾಗ ಮಾಡ್ತಾನೆ ಹಾ ಉ ಹಾವು ಹಾವು ಅಂತ. ಹೀಗೆ ಆ ಆನಂದದ ಒಂದು ಸವಿಯುವ ಸ್ಥಿತಿ ಅದು. ಅದನ್ನು ಮೋಕ್ಷದ ನಿಜವಾದ ಸ್ಥಿತಿಯನ್ನು ಈ 3 ಶಬ್ದದಲ್ಲಿ ಹೇಳಿದರು. ಮೋಕ್ಷದಲ್ಲಿ ಏನು ಅಂದರೆ ಒಂದು ಕಲ್ಪನಾತೀತವಾದ ಅದ್ಭುತವಾದ ಆನಂದಮಯವಾದ ಸ್ಥಿತಿ, ಅದು ಹಾವು ಹಾವು ಹಾವು. ಆಮೇಲೆ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದಃ. ಅವ ಹೇಳ್ತಾನೆ ಏನು ಆನಂದದ ಸ್ಥಿತಿ ಅಂದರೆ, ಈಗ ಪ್ರಪಂಚದಲ್ಲಿ ನಾವು ಆನಂದ ಪಡೀಲಿಕ್ಕೆ ನಮಗೊಂದು ಅನ್ನ, ಎಲ್ಲೋ ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಕರೆದಿದ್ದಾರೆ, ಫಸ್ಟ್ ಕ್ಲಾಸ್ ಎಲೆ ಅನ್ನ ತಿಂಡಿ ಆಹಾ,
ಅದನ್ನು ತಿನ್ನುವವ ನಾನು, ತಿನ್ನಲ್ಪಡುವಂಥದ್ದು ಅನ್ನ, ತಿನ್ನುವವ ಒಬ್ಬ ವ್ಯಕ್ತಿ. ಇದೆಲ್ಲ ಆನಂದದ ಸಾಧನಗಳು. ಇಲ್ಲಿ ಹೇಳ್ತಾನೆ, ಇಲ್ಲಿ ನಾನೇ ಅನ್ನ, ನಾನೇ ಅನ್ನದ, ಅನ್ನವೂ ನಾನೇ, ಅನ್ನ ತಿನ್ನುವವನು ನಾನೇ. ಈ ಆನಂದ ಲೋಕದಲ್ಲಿ ಎಲ್ಲಿದೆ ಅಂತಾನೆ. ಅಹಮನ್ನಮಹಮನ್ ಮೂರು ಸರ್ತಿ ಹೇಳ್ತಾನೆ ಇದನ್ನು. ಆನಂದದ ಉದ್ಗಾರವನ್ನು ಒತ್ತು ಕೊಟ್ಟು ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ. ನಾನೇ ಅನ್ನ, ನಾನೇ ಅನ್ನ, ನಾನೇ ಅನ್ನ, ನಾನೇ ಅನ್ನ ತಿನ್ನುವವ, ನಾನೇ ಅನ್ನ ತಿನ್ನುವವ, ನಾನೇ ಅನ್ನ ತಿನ್ನುವವ. ಅಂದರೆ ನಾನು ಇಲ್ಲಿ ಏನು ಅಂದರೆ ಎರಡು ವಿಧ ಇದೆ. ನಾನು ಏನನ್ನು ತಿನ್ನೋದು, ಅಲ್ಲಿ ಅನುಭವಿಸುವುದೇನನ್ನ ಆನಂದವನ್ನಲ್ವ. ಆನಂದ ಯತ್ ಸ್ವರೂಪ, ಸ್ವರೂಪವೇ. ನಾನು ನನ್ನನ್ನೇ ಅನುಭವಿಸುವುದು, ಇನ್ನೊಂದು ವಸ್ತುವನ್ನು ಆನಂದ ಅನುಭವಿಸಲ್ಲ. ನಾನೇ ಅನ್ನ. ಅನ್ನ ಯಾವುದಲ್ಲಿ? ನಿತ್ಯಾನಂದ, ಸ್ವರೂಪಾನಂದ. ಅದನ್ನು ನಾನೇ ಅನ್ನ, ಆ ಅನ್ನವನ್ನು ಅನುಭವಿಸೋನು ಯಾರು? ನಾನೇ. ನಾನೇ ಅನ್ನ, ನಾನೇ ಅನ್ನದ ಆನಂದ ಸ್ವರೂಪ ಆಗಿಬಿಟ್ಟೆ ನಾನು. ನಾನು ಅನುಭವಿಸುವಂಥ ಆನಂದವೂ ನಾನೇ, ಅನುಭವಿಸುವವನೂ ನಾನೇ, ಅನುಭವಿಸಲ್ಪಡುವ ಆನಂದವೂ ನಾನೇ ಆಗಿಬಿಟ್ಟೆ. ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ. ಆ ಆನಂದವನ್ನು ಅನುಭವಿಸನು ನಾನೇ, ಆನಂದವೂ ನಾನೇ, ನಾನೇ ಅನ್ನ, ನಾನೇ ಅನ್ನದ ಒಂದು ಅರ್ಥ. ಇನ್ನೊಂದು ಅರ್ಥ, ನಾವು ಭಗವಂತನ ಅನ್ನ ಅಲ್ವ. ಭಗವಂತ ನಮ್ಮೊಳ ಕೂತ ಆನಂದವನ್ನು ಅನುಭವಿಸ್ತಾನೆ. ಅವನ ಆ ಆನಂದ ಅನುಭವಕ್ಕೆ ನಾವು ಒಂದು ಮಾಧ್ಯಮಗಳು. ಆದ್ದರಿಂದ ಇಡೀ ವಿಶ್ವವೇ ಭಗವಂತನಿಗೆ ಅನ್ನ. ಆದರೆ ಮೋಕ್ಷದಲ್ಲಿ ಸದಾ ಭಗವಂತನಿಗೆ ನಾನು ಭೋಗ್ಯ ವಸ್ತುವಾದೆ. ಮತ್ತು ನಾನು ಇಲ್ಲಿರತಕ್ಕಂಥ ಸಮಸ್ತ ಜೀವಜಾತ ಅನ್ನುವ ಅನ್ನವನ್ನು ನಾನು ಭೋಗಿಸ್ತಾ ಇದ್ದೇನೆ. ಅಂದರೆ ಅವರು ನನಗೆ ನಾನು ಭಗವಂತನಿಗೆ ಉಪಜೀವ್ಯನಾಗಿ ಭೋಗ್ಯನಾದೆ. ಇಲ್ಲಿರತಕ್ಕ ಸಮಸ್ತ ಜೀವಗಳು ನನಗೆ ಭೋಗ್ಯಗಳಾಗಿ ಆ ಅನ್ನವನ್ನು ಭೋಗಿಸುವವನು ನಾನಾದೆ. ಹೀಗೆ ನಾನು ಅನ್ನನೂ ಆದೆ, ನಾನು ಅನ್ನಾದನೂ ಆದೆ. ಅಹಮನ್ನಮಹಮನ್ನಮಹಮನ್ನಂ. ಇದು ಮೋಕ್ಷದಲ್ಲಿ ಮಾತ್ರ ಆಗುವಂಥ ಸ್ಥಿತಿ ನೋಡಿ. ನಾವೇ ಅನ್ನವಾಗುವುದು, ನಾವೇ ಅನ್ನಾದರಾಗುವುದು, ಮತ್ತು ಭಗವಂತನಿಗೆ ನಾವು ಅನ್ನವಾಗಿರುವುದು, ಭಗವಂತನನ್ನು ಉಪಜೀವಿಸಿ ನಾವು ಬಯಸಿದಂಥ ಅನ್ನದ ಭೋಗವನ್ನು ಪಡೆಯುವುದು. ಇದು ಕೂಡ ಮೋಕ್ಷದಲ್ಲಿ ಮಾತ್ರ. ಭಗವಂತನಿಗೆ ಅನ್ನ ಯಾವಾಗಲೂ ನಾವು ಅನ್ನವೇ. ಆದರೆ ಭಗವಂತನಿಗೆ ನಾವು ಅನ್ನವಾದ ಅನುಭವ ಮೋಕ್ಷದಲ್ಲಿ ಬಂತು. ಮತ್ತೆ ಅನ್ನಾದ ಅಂದರೆ ನಾವು ಏನು ತಿನ್ನಬೇಕು ಅಂತ ಬಯಸಿದೇವೋ ಅಂಥ ಭೋಗವನ್ನು ಪಡೆಯುವುದು, ಅದು ಸತ್ಯಕಾಮತ್ವದ ಸ್ಥಿತಿ, ಸತ್ಯ ಸಂಕಲ್ಪತ್ವದ ಸ್ಥಿತಿ. ಅದು ಕೂಡ ಮೋಕ್ಷದಲ್ಲಿ ಮಾತ್ರ ಸಿಗುವಂಥದ್ದು. ಅದರಿಂದ ಈ ಮೋಕ್ಷದ ಒಂದು ಅಪೂರ್ವವಾದ ಸ್ಥಿತಿ. ಒಂದು, ತಿನ್ನುವವನು ತಿನ್ನಲ್ಪಡುವಂಥದ್ದು ಒಂದೇ ಆಗೋದು. ಆನಂದವೂ ಆನಂದ ಭೋಕ್ತೃ ಒಬ್ಬನೇ ಆಗೋದು, ಆನಂದ ಸ್ವರೂಪನಾಗೋದು. ಬೇರೆ ಲೋಕದಲ್ಲಿ ಹಾಗಲ್ಲ, ತಿನ್ನುವುದು ಬೇರೆ ವಸ್ತುವನ್ನು, ಅದರಿಂದ ಆನಂದ ಅನುಭವಿಸೋನು ಬೇರೆ. ಜಡವನ್ನು ಅಂದರೆ ಇಷ್ಟೇ ವಿಷಯ, ಜಡವನ್ನು ಭೋಗಕ್ಕೆ ಬಳಸಿ ಚೇತನ ಆನಂದವನ್ನು ಅನುಭವಿಸ್ತದೆ. ಇಲ್ಲಿ ತಿನ್ನುವುದೂ ಚೇತನ, ತಿನ್ನಲ್ಪಡುವುದೂ ಚೇತನವೇ. ಇಲ್ಲಿ ಜಡವಿಲ್ಲ, ಆನಂದವೇ ಭೋಗ್ಯ, ಆನಂದ ಚೇತನ ಸ್ವರೂಪ. ಹಾಗಾಗಿ ಇಲ್ಲಿ ಭೋಗ್ಯ ಭೋಕ್ತೃ ಎರಡೂ ಕೂಡ ಚೇತನ, ಎರಡೂ ಒಂದೇ. ಲೋಕದಲ್ಲಿ ಭೋಗ್ಯ ಜಡ, ಭೋಕ್ತೃ ಚೇತನ. ಈ ಜಡದ ಭೋಗದಿಂದ ಜೀವನ ಆನಂದ ಸಿಕ್ಕಿತು ಅನ್ನತಕ್ಕಂಥ ಒಂದು ಭ್ರಮೆಗೆ ಒಳಗಾಗುವಂತಹ ಸ್ಥಿತಿ ಸಂಸಾರ. ಈ ಡಿಫರೆನ್ಸನ್ನು ಈ ಶಬ್ದ ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ. ಅಹಮನ್ನಮಹಮನ್ನಮಹಮನ್ನಂ. ನಾನು ತಿನ್ನುವ ವಸ್ತುವು ನಾನೇ ಆದೆ, ತಿನ್ನುವವನೂ ನಾನೇ ಆಗಿಬಿಟ್ಟೆ. ಇದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ, ಆನಂದ ಸ್ವರೂಪನಾದ. ಅಹಮನ್ನಾದೋಹಮನ್ನಾದೋಹಮನ್ನಾದ. ನಾನೇ ಬಯಸಿದ್ದನ್ನು ಭೋಗಿಸಿದೆ ಮತ್ತು ನಾನೇ ಆನಂದ ಸ್ವರೂಪರಾಗಿ ನನ್ನ ಆನಂದವನ್ನು ನಾನೇ ಅನುಭವಿಸಿದೆ. ಆ ಆನಂದ ಯಾಕೆ ಬಂತು? ಆನಂದ ಸ್ವರೂಪಾನಂದದ ಅಭಿವ್ಯಕ್ತಿಗೆ ಕಾರಣ ಏನು ಮೋಕ್ಷದಲ್ಲಿ? ನಮ್ಗೆ ಇಲ್ಲೆಲ್ಲ ಆನಂದಕ್ಕೆ ಯಾರೋ ಬೇಕಾದವರು ಸಿಗ್ತಾರೆ, ಖುಷಿ ಆಗುತ್ತೆ, ಯಾರೋ ಬೇಡಾದವರು ಸಿಗ್ತಾರೆ, ಬೇಜಾರಾಗತ್ತೆ. ಆನಂದಕ್ಕೆ ದುಃಖಕ್ಕೆಲ್ಲ ಕಾರಣಗಳುಂಟು. ಅನಪೇಕ್ಷಿತವಾದಂಥ ಸಂಗತಿಗಳು ನಡೆದಾಗ ಬೇಜಾರಾಗತ್ತೆ, ನಮಗೆ ಇಷ್ಟ ಇಲ್ಲದಿದ್ದವ್ರು ಬಂದಾಗ ಬೇಜಾರಾಗತ್ತೆ, ನಮಗೆ ಇಷ್ಟ ಇದ್ದವ್ರು ಬಂದಾಗ ಖುಷಿ ಆಗುತ್ತೆ. ಯಾವುದೋ ಒಂದು ಹೊರಗಿನ ಸಂಗತಿಗಳಿಂದ ಅಲ್ವ ತಾನೆ, ಯಾವುದು ಇಷ್ಟವಾದ ಸಂಗತಿ ನಡೆದಾಗ ಖುಷಿ ಆಗುತ್ತೆ. ಆನಂದ ಅನ್ನೋದು ಅದನ್ನು ನಾವು ಹೊರಗಿನ ಘಟನೆಗಳಿಂದ ಆನಂದವನ್ನು ತಂದುಕೊಳ್ತೇವೆ. ಮೋಕ್ಷದಲ್ಲಿ ಆನಂದಕ್ಕೆ ಏನು ಕಾರಣ? ಮೋಕ್ಷದ ಆನಂದಕ್ಕೆ ಏನೋ ಕಾರಣ ಬೇಡ. ಯಾಕೆಂದ್ರೆ ಹೊರಗಿನದ್ದು ಬರುವುದಾದರೆ ಕಾರಣ ಬೇಕು, ಒಳಗೆ ಇರುವುದಕ್ಕೆ ಕಾರಣ ಎಂಥದ್ದು? ಇರುವುದನ್ನು ಅನುಭವಿಸುವುದಷ್ಟೇ. ಇಲ್ಲಿ ಒಳಗೆ ಇದ್ದದ್ದನ್ನು ಅನುಭವಿಸಲಿಲ್ಲ, ಇದೆ ಅಂತ ಗೊತ್ತಿಲ್ಲದೆ ಅದನ್ನು ಮುಚ್ಚಿಟ್ಟು ಕೂತೆವು. ಅಲ್ಲಿ ಇದೆ ಅನ್ನೋದು ಗೊತ್ತಾಯಿತು, ತೆರೆದೆವು, ಅದು ತೆರೆಕೊಂಡಿತು. ಆ ತೆರೆಕೊಂಡಾಗ ಆನಂದ, ಅಲ್ಲಿಯೂ ಒಂದು ಆನಂದದ ಒಂದು ಸಾಧನ ಉಂಟು ಅಂತ. ಏನಂದರೆ
ಆತ್ಮಸ್ವರೂಪ ಆನಂದ ಸ್ವರೂಪ. ಆದರೆ ಅದು ಆನಂದ ಅನ್ನೋದು ಅಭಿವ್ಯಕ್ತಿ ಆಗ್ಲಿಕ್ಕೆ ಒಂದು ಮುಖ ಅಲ್ಲಿಯೂ ಇದೆ. ಇಲ್ಲಿ ಪ್ರಪಂಚ ಮುಖ, ಅಲ್ಲಿ ಏನು ಅಂದರೆ ಅಹಂಗ ಶ್ಲೋಕಕೃತ ಅಹಂಗ ಶ್ಲೋಕಕೃತ ಅಹಂಗ ಶ್ಲೋಕಕೃತ್. ಇದನ್ನ ಸಾಮಾನ್ಯ ಏನು ಹೇಳ್ತಾರೆ, ಅಹಗ್ಗು ಶ್ಲೋಕಕೃತ ಹಗ್ಗು ಶ್ಲೋಕಕೃತ ಹಗ್ಗು ಶ್ಲೋಕಕೃತ ಅಂತ ಏನೋ ಮೂಗು ಹಿಡ್ಕೊಂಡು ಹೇಳಬೇಕು. ಅಹಗ್ಗು ಶ್ಲೋಕಕೃತ ಕರೆಕ್ಟ್ ಆಗುತ್ತೆ. ಅದು ಗಕಾರ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಯಾರೋ ವೇದ ಓದುವವರ ನೆಗಡಿಯಿಂದ ಬಂದಿರಬೇಕಷ್ಟೇ. ಅಹಗ್ಗು ಇಲ್ಲ, ಅದು ಗು ಇಲ್ಲೇ ಇಲ್ಲ, ಅಹಂ ಇರುವುದು. ಅಹಂ ಮಕಾರ ಏನಾಗುತ್ತೆ ಅಂದರೆ ಕವರ್ಗದ ಕೊನೆಯ ಅಕ್ಷರ ಆಗ್ತದೆ. ಇದನ್ನ ರಂಗಸ್ವರ ಅಂತ ಇದನ್ನು ಕರೀತಾರೆ. ಮಕಾರ ಎಲ್ಲಿ ಮುಂದೆ ಶಶಸಹಗಳಿದ್ದಾಗ ಅಥವಾ ಕೆಲವೊಮ್ಮೆ ಎರಲವಗಳು ಶಶಸಹಗಳಿದ್ದಾಗ ಏನಾಗುತ್ತೆ, ಕವರ್ಗದ ಕೊನೆಯ ಅಕ್ಷರ ಆಗುತ್ತೆ. ಕವರ್ಗದ ಕೊನೆಯ ಅಕ್ಷರ ಂಕಾರ, ಗಕಾರ ಅಲ್ಲ, ಅದು ಕವರ್ಗದ ಸುರುವಿನ ಎರಡನೇ ಅಕ್ಷರ ಅದು. ಅದರಿಂದ ಅಹಂಗ ಶ್ಲೋಕಕೃತ ಹಂಗ ಶ್ಲೋಕಕೃತ ಹಂಗ ಶ್ಲೋಕಕೃತ. ನಾನು ಯಾಕೆ ಆನಂದವನ್ನು ಅನುಭವಿಸ್ತಾ ಇದ್ದೇನೆ ಗೊತ್ತಾ? ನನಗೆ ಭಗವಂತನ ಕೀರ್ತಿ, ಶ್ಲೋಕ ಅಂದರೆ ಕೀರ್ತಿ, ಭಗವಂತನ ಕೀರ್ತಿಯನ್ನ ಗಾನ ಮಾಡ್ತೇನೆ ನಾನು. ಅದೇ ಖುಷಿಯಾಗುವುದು. ಖುಷಿಯಾಗಲಿಕ್ಕೆ ಕಾರಣ ಏನು ಅಂದರೆ, ನಾವು ಮೊದಲು ಪ್ರಪಂಚದ ಗುಣಗಾನ ಮಾಡ್ತಾ ಪ್ರಾಪಂಚಿಕ ಸುಖವನ್ನು ಅರಸಿದೆವು, ಅದು ಎಕ್ಸ್ಟರ್ನಲ್ ಆಯಿತು. ಅದು ಬಿಟ್ಟು ಭಗವಂತನನ್ನು ಆರಿಸ್ತಾ ಭಗವಂತನ ಗುಣವನ್ನು ಅನುಸಂಧಾನ ಮಾಡ್ತಾ ಭಗವಂತನ ಗುಣಗಾನ ಮಾಡಿದಾಗ ಅದು ಒಳಗಿನ ಆನಂದವನ್ನು ಹೊರಗುತ್ತಂತೆ. ಯಾಕೆಂದರೆ ಭಗವಂತ ಇರೋದು ಒಳಗೆ, ಜೀವಸ್ವರೂಪದೊಳಗೆ ಇರತಕ್ಕ ಭಗವಂತನ ಅರಿವು ಮೂಡಿ ಭಗವಂತನ ಗುಣಗಾನ ಮಾಡಿದಾಗ ಒಳಗಿನ ಆನಂದ ಬಂತು. ಒಳಗಿನ ಆನಂದ ಅಭಿವ್ಯಕ್ತ ಆಗಲಿಕ್ಕೆ ಕಾರಣ ಪ್ರಪಂಚದಿಂದ ನಾನು ನಿವೃತ್ತನಾಗಿ ಭಗವಂತನಲ್ಲಿ ಪ್ರವೃತ್ತನಾದದ್ದೇ ಕಾರಣ. ಶ್ಲೋಕ ಅಂತಂದ್ರೇನೆ ಇನ್ನೊಂದು ವಿಶಿಷ್ಟವಾದ ಅರ್ಥ ಇದೆ. ಶ್ಲೋಕ ಅಂದರೆ ಮೋಕ್ಷ ಅಂತ ಅರ್ಥ. ಯಾಕೆ? ಶ್ಲೋಕ ಅಂದರೆ ಶಂ ಲೋಕ. ಶಂ ಅಂದರೆ ಆನಂದ, ಆನಂದದ ಲೋಕವೇ ಶ್ಲೋಕ. ಲೋಕ ಅಂದರೆ ಜ್ಞಾನ, ಜ್ಞಾನಾನಂದಮಯವಾದ ಸ್ಥಿತಿಯೇ ಮೋಕ್ಷ. ಲೋಕದ ದರ್ಶನ ಅಂತ. ಶ ಅಂದರೆ ಆನಂದ, ಲೋಕ ಅಂದರೆ ಜ್ಞಾನ. ಶ್ಲೋಕ ಅಂದರೆ ಜ್ಞಾನಾನಂದಮಯವಾದ ಸ್ಥಿತಿ. ಅದು ಅಂಥ ಶ್ಲೋಕವನ್ನ ನಿರ್ಮಿಸಿಕೊಂಡೆ ನಾನು. ಅಂದರೆ ನಾನು ಮುಕ್ತಿಯನ್ನು ಪಡೆದೆ. ಅದರಿಂದ ನನಗೆ ಹೊರಗಿನ ಪ್ರಪಂಚದ ಸಂಪರ್ಕವನ್ನು ಕಳೆದುಕೊಂಡೆ. ಇಡೀ ಪ್ರಪಂಚದ ಪೂರ್ಣ ಸಂಬಂಧ ಇದ್ದ ಚತುರ್ಮುಖನಿಗೆ ನೋಡಿ. ನಾವೆಲ್ಲ ಎಲ್ಲೋ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಒಂಚೂರು, ಅವನು ಇಡೀ ಬ್ರಹ್ಮಾಂಡ ಅವನಿಗೆ ಸಂಬಂಧಪಟ್ಟದ್ದು. ಸೊ ಇಷ್ಟು ದೊಡ್ಡ ಪ್ರಪಂಚದ ಸಂಪರ್ಕವನ್ನು ಇಟ್ಟುಕೊಂಡೂ ಕೂಡ ಇದ್ದು ಇರದಂತೆ ಇದ್ದೆ. ಈಗ ಪೂರ್ತಿ ಕಳಿಸಿಕೊಂಡ್ಬಿಟ್ಟೆ. ಪೂರ್ತಿ ಕಳ್ಕೊಂಡು ಜ್ಞಾನಾನಂದಮಯವಾದ ಲೋಕದಲ್ಲೇ ನಿಂತುಬಿಟ್ಟೆ. ಅಹಂಗ ಶ್ಲೋಕಕೃತ ಅಹಂಗ ಶ್ಲೋಕಕೃತ ಅಹಂಗ ಶ್ಲೋಕಕೃತ. ಯಾಕೆ? ನಾನು ವಾಸ್ತವಿಕವಾಗಿ ಏನು ನೋಡಿ, ಇದು ಚತುರ್ಮುಖ. ನಮಗೆ ಇಷ್ಟವರೆಗೆ ಹೇಳಿದ್ದನ್ನ ಯಾರು ಸುಮಾರಾಗಿ ಯಾರು ಹೇಳ್ಬೋದೇನೋ, ಮೋಕ್ಷದಲ್ಲಿರೋರೆಲ್ಲ ಹೇಳ್ಬೋದು. ಅಹಮಸ್ಮಿ ಪ್ರಥಮಜಾಋತಾಸ್ಯ ಅಂತಂದ್ಬಿಟ್ಟು ನಾನು ದೇವರ ಮೊದಲನೇ ಮಗ ಅಂತಾನೆ. ಅಹಮಸ್ಮಿ ಪ್ರಥಮಜ, ಮೊದಲನೇ ಮಗ, ಪ್ರಥಮ ಜಾತ. ಯಾರಿಗೆ? ಋತಾಸ್ಯ. ಋತಸ್ಯ ಅದು ಗಾನ, ದೀರ್ಘ ಎಳೆತ ಅನ್ನೋದು ಸಾಮ. ಶಬ್ದ ಋತಸ್ಯ. ಋತಸ್ಯ ಅನ್ನೋದನ್ನ ಋತಾಸ್ಯ ಅಂತಾನೆ. ನಾನು ಋತನಾಮಕನಾದ ಭಗವಂತನ ಮೊದಲನೆಯ ಮಗ. ಋತ ಅಂದರೆ ಋತಂ ಯಥಾರ್ಥ ವಿಜ್ಞಾನಂ. ಋತ ಅಂದರೆ ಅವಗತ ಅಂತ ಒಂದರ್ಥ. ಯಾವಾಗಲೂ ಒಂದೇ ರೀತಿ ಅವಗತನಾದವ ಅಂದರೆ ಬದಲಾವಣೆ ಇಲ್ಲದವ, ನಿರ್ವಿಕಾರನಾದ. ಋತ ಅಂದರೆ ಜ್ಞಾನಸ್ವರೂಪನಾದ ಭಗವಂತ. ನಾನು ನಿರ್ವಿಕಾರನಾದ ಜ್ಞಾನಸ್ವರೂಪನಾದ ಭಗವಂತನ ಮೊದಲನೆಯ ಮಗ. ಅಹಮಸ್ಮಿ ಪ್ರಥಮಜ ಋತಾಸ್ಯ. ಪೂರ್ವಂ ಮೊದಲನೇ ಮಗ ಅಂದರೆ ಎಷ್ಟು ಮೊದಲು? ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಪೂರ್ವಂ ದೇವೇಭ್ಯ, ಬರೇ ಮನುಷ್ಯರು ಜೀವಜಾತ ಅಲ್ಲ, ಎಲ್ಲ ದೇವತೆಗಳಿಗಿಂತಲೂ ಮೊದಲು ಹುಟ್ಟಿದವ ನಾನು. ನನ್ನ ಸೃಷ್ಟಿಯಾದ್ಮೇಲೆ ಸಮಸ್ತ ದೇವತೆ. ಯಾಕೆಂದರೆ ಮೊದಲು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಮೊದಲ ಜೀವ, ಆದಿಜೀವ ಅಂತಲೇ ಹೆಸರು ಅವನಿಗೆ. ವಿರಾಟ್ ಪುರುಷ, ಆದಿಜೀವ, ಹಿರಣ್ಯಗರ್ಭ, ಮುಖ್ಯಪ್ರಾಣ, ಈ ಶಬ್ದಗಳನ್ನೆಲ್ಲ ಉಪಾಸನೆಯಲ್ಲಿ ಹೇಳ್ತಾರೆ ಉಪನಿಷತ್ತುಗಳಲ್ಲಿ. ಆದಿಜೀವ. ಆದ್ದರಿಂದ
ಅವನು ಮೊದಲನೆಯ ಮಗ. ಅದರ ನಂತರ ಬ್ರಹ್ಮಣ ಬ್ರಹ್ಮ ಸೃಷ್ಟಿಯಾದ ಮೇಲೆ ತಮೋಗುಣಮಾನಿನಿಯಾಗಿರುತ್ತೆ. ಇದು ರಜೋಗುಣದ ಅಭಿಮಾನಿ, ಮಹತ್ತತ್ವದ ಅಭಿಮಾನಿ. ಚತುರ್ಮುಖನ ಸೃಷ್ಟಿಯಾದ ಮೇಲೆ ಮಹತ್ತತ್ವ ಆದಮೇಲೆ ಅಹಂಕಾರ ತತ್ವದ ಸೃಷ್ಟಿ, ತಮೋಮಾನಿಯಾದ ಶಿವನ ಸೃಷ್ಟಿ. ಅಲ್ಲಿಂದ ಇತರ ದೇವತೆಗಳು. ಶಿವನ ಅನಂತರ ಸಮಸ್ತ ದೇವತೆಗಳು ಕೂಡ ಶಿವನ ಮಕ್ಕಳು. ಏನು ಮತ್ತೆ ಹಾಗಾಗಿ ಭಗವಂತನ ಮೊದಲ ಮಗ ಅಂದರೆ ಪೂರ್ವಂ ದೇವೇಭ್ಯ. ನಿಮಗೆ ಯಾವ ಯಾವ ದೇವತೆಗಳ ಪರಿಚಯ ಉಂಟು? ಅವ್ರು ಎಲ್ಲರಿಗಿಂತ ಮೊದಲು ಹುಟ್ಟಿದವ ನಾನು ಅಂತಾನೆ. ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ. ಮತ್ತೆ ಅಮೃತಸ್ಯ ನಾಭಾಯಿ, ನಾಭಾಯಿ ನಾಭಿ ಅಂತ ಅರ್ಥ. ಭಿ ಅನ್ನೋದನ್ನ ಭಾ ಮತ್ತು ಈ ಬೇಡೆ ಮಾಡಿ ಹಾಡುವಂಥದ್ದು. ಅಮೃತಸ್ಯ ನಾಭಾಯಿ, ನಾನು ಅಮೃತದ ನಾಭಿ. ನಾಭಿ ಅಂದರೆ ಆಶ್ರಯ, ನಾಭಿ ಅಂದರೆ ನಡು, ನಡು ಸೆಂಟರ್ ಅಂದರೆ ಕೇಂದ್ರ ಅಂತ ಅರ್ಥ. ಎಲ್ಲದರ ಈಗ ಚಕ್ರದ ನಾಭಿ ಉಂಟಲ್ವಾ, ಅದರ ಎಲ್ಲ ಚಕ್ರದ ಸ್ಪೋಕ್ಸ್ ಉಂಟಲ್ಲ, ಅರಗಿಲು ಮತ್ತು ಹೊರಗಿನ ಎಲ್ಲ ಪಟ್ಟಿ ಎಲ್ಲವೂ ಇರುವುದು ಆ ನಾಭಿಯನ್ನು ಹೊಂದಿಕೊಂಡು. ನಾಭಿ ಕಟ್ಟಾದ ಇಡೀ ಚಕ್ರ. ಅದರಿಂದ ನಾಭಿ ಅಂದರೆ ಮಧ್ಯ ಕೇಂದ್ರ, ಎಲ್ಲವರ ಸೆಳೆತ, ಆಕರ್ಷಣ ಕೇಂದ್ರ, ಎಲ್ಲದರ ಧಾರಣ ಕೇಂದ್ರ. ಹೇಳ್ತಾನೆ ಈ ಮುಕ್ತಿಗೆ ಬಂದಿದ್ದಾರಲ್ಲ ಎಲ್ಲ ಮುಕ್ತರಿಗೆ ಆಶ್ರಯ ನಾನು. ಎಲ್ಲ ಮುಕ್ತರು ನನ್ನ ಅಧೀನವಾಗಿರೋರು, ಇಲ್ಲಿರೋರೆಲ್ಲ ನಾನೂ ಭಗವಂತನ ಅಧೀನ, ನನ್ನ ಅಧೀನ ಈ ಸಮಸ್ತ ಮುಕ್ತರು. ಪೂರ್ವಂ ಎಷ್ಟು ಅಂದ್ರೆ ದೇವರ ಮೊದಲನೇ ಮಗ ಅಂದರೆ ಇಲ್ಲಿ ಮುಕ್ತಿಯಲ್ಲಿ ಇರೋರೆಲ್ಲ ನಮ್ಮ ಮಕ್ಕಳೇ, ಅವರೆಲ್ಲರಿಗೂ ನಾನೇ ಹಿರಿಯಜ್ಜ ಅಂತಾನೆ. ಪಿತಾಮಹ ಅಂತ ಹೆಸರಲ್ವ. ನಾನೇ ಇವರೆಲ್ಲರೂ ಈ ಮುಕ್ತಿಯೇ ಬಂದ ಸಮಸ್ತ ಜೀವಜಾತಕ್ಕೆ ಮೊದಲು ನಿಯಾಮಕ ನಾನು. ನನ್ನ ಅಧೀನವಾಗಿಯೇ ಭಗವಂತನ ಸೇವೆ ಮಾಡುವವರೆಲ್ಲ. ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ, ನಾನು ಅಮೃತದ ನಾಭಿ. ಅಮೃತ ಅಂದರೆ ಮುಕ್ತ ಸಮುದಾಯ, ಮುಕ್ತ ಸಮುದಾಯಕ್ಕೆಲ್ಲ ಆಶ್ರಯ ನಾನು ಅಂತ ಅವನು ಆ ಅಭಿಮಾನದಿಂದ ಹಾಡಿಕೊಳ್ತಾನೆ. ಯೋ ಮಾ ದದಾತಿ ಸ ಇದೇವ ಮಾವಾಹ. ಯೋ ಮಾ ದದಾತಿ, ಯಾರಾದರೂ ನನ್ನನ್ನು ಯಾರಿಗಾರು ದಾನ ಮಾಡಿದರೆ, ಮಾಂ ಯಹ ದದಾತಿ, ಯಾರು ನನ್ನನ್ನು ಕೊಡ್ತಾನೋ, ಬ್ರಹ್ಮದೇವರನ್ನು ಚತುರ್ಮುಖನನ್ನು ದಾನ ಮಾಡಬೇಕು. ಚತುರ್ಮುಖನನ್ನು ಕೊಡುವುದು ಅಂದರೆ ಏನು? ಮೂರು ನೆಲೆ ಅದು. ಚತುರ್ಮುಖನನ್ನು ಕೊಡುವುದು ಅಂದರೆ ಚತುರ್ಮುಖನನ್ನು ಗುರುತ್ವೇನ ಕೊಡುವುದು. ಅದು ಶಾಸ್ತ್ರನಿದೆ. ದೇವತ್ವವನ್ನು ಕೊಡುವುದು ಭಗವಂತನನ್ನೇ ಅಲ್ವಾ. ಯಾರಾದರೂ ಚತುರ್ಮುಖನನ್ನ ಗುರುತ್ವೇನ ಕೊಟ್ರೆ ಮತ್ತು ಚತುರ್ಮುಖನನ್ನು ಕೊಡುವುದು ಅಂದರೆ ಮಾಂ ಅಂದರೆ ಏನು? ವೇದದಲ್ಲಿ ಎಲ್ಲ ಕಡೆ ಅಹಂ ಶಬ್ದಕ್ಕೆ ಏನು ಅರ್ಥ? ಅಹಂ ಅಂದರೆ ನನ್ನ ಒಳಗಿನ ಅಂತರ್ಯಾಮಿ. ಹಾಗೆ ಮಾಂ ಅಂದರೆ ನನ್ನ ಅಂತರ್ಯಾಮಿ ಅದು ಭಗವಂತನನ್ನು. ಹಾಗಾದರೆ ಚತುರ್ಮುಖನನ್ನು ಕೊಡುವುದು ಅಂದರೆ ಜಗತ್ತಿಗೆ ಚತುರ್ಮುಖನನ್ನು ಗುರುತ್ವೇನ ಯಾರು ಕೊಡ್ತಾರೆ ಅಂದರೆ ಪ್ರಾಣೋಪಾಸಕರು ಅಂತ. ಆಮೇಲೆ ಮಾಂ ಅಂದರೆ ನನ್ನೊಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಜಗತ್ತಿಗೆ ಯಾರು ಕೊಡ್ತಾರೆ. ಹಾಗೆ ಪ್ರಾಣಾಂತರ್ಗತನಾಗಿದ್ದ ಭಗವಂತನನ್ನು ಉಪಾಸನೆಯೇ ಪ್ರಾಣಾಂತರ್ಗತನಾಗಿ ನಮ್ಮಲ್ಲಿ ಸಂಕಲ್ಪ ಮಾಡುವಾಗ ಈ ಮಂತ್ರ ಕಾರಣವೇ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ. ಗುರುತ್ವೇನ ಚತುರ್ಮುಖ, ಚತುರ್ಮುಖನು ಭೂಮಿಯಲ್ಲಿ ಬರೋದಿಲ್ಲ, ಅದರಿಂದ ಗುರುತ್ವೇನ ಚತುರ್ಮುಖನ ಇನ್ನೊಂದು ಆಸ್ಪೆಕ್ಟು ಪ್ರಾಣತತ್ವವನ್ನು, ಯಾಕಂದ್ರೆ ಅವನೇ ಮುಂದೆ ಚತುರ್ಮುಖ ಆಗೋದಲ್ವ. ಅದರಿಂದ ಮಾಂ ಗುರುತ್ವೇನ ದದಾತಿ, ನನ್ನನ್ನು ಗುರುತ್ವೇನ ಪ್ರಪಂಚಕ್ಕೆ ಪರಿಚಯಿಸಿಕೊಡುವವನು ಅಂದರೆ ಪ್ರಾಣತತ್ವವನ್ನು ಜಗದ್ಗುರು ಅಂತ ತಿಳಿದು ಉಪಾಸನೆ ಮಾಡುವಂತೆ ಉಪದೇಶ ಮಾಡುವವನು ಮತ್ತು ಪ್ರಾಣತತ್ವದೊಳಗಿರ್ತಕ್ಕಂಥ ಭಗವಂತ. ಮಾಂ ಅಂದರೆ ಭಗವಂತನನ್ನ ಜಗತ್ತಿಗೆ ಉಪದೇಶ ಮಾಡುವವನು ಮತ್ತು ಆ ಮೂಲಕ ಮಾ ಅಂದರೆ ಅರಿವು, ಭಗವಂತನ ಅರಿವನ್ನು ಕೊಡುವವನು, ಪ್ರಾಣಾಂತರ್ಗತನಾದ ಭಗವಂತನ ಅರಿವನ್ನು ಕೊಡುವವನು. ಅದಕ್ಕೆ ಬೇಕಾಗಿರತಕ್ಕಂಥ ಮಾ ಅಂದರೆ ಪ್ರಮಾಣಗಳು, ಋಗಾದಿ ಪ್ರಮಾಣಗಳನ್ನು ಉಪದೇಶ. ಈ ಮಾ ಅನ್ನುವ ಶಬ್ದ 4 ನೆಲೆಯಲ್ಲಿ ಅರ್ಥ ಆಗತ್ತೆ ನೋಡಿ. ಒಂದು ಚತುರ್ಮುಖನನ್ನೇ ಅಂದರೆ ಪ್ರಾಣತತ್ವವನ್ನು ಜಗತ್ತಿಗೆ ಕೊಡುವುದು. ಪ್ರಾಣತತ್ವ ಜಗದ್ಗುರುವಪ್ಪ, ಆ ಪ್ರಾಣತತ್ವದ ಮೂಲಕ ಉದ್ಧಾರ ಆಗುವಂತ ಜಗತ್ತಿಗೆ ಉಪದೇಶ ಮಾಡುವವನು ಚತುರ್ಮುಖನನ್ನು ಜಗತ್ತಿಗೆ ಕೊಡುವವ. ಹಿ ಹೂ ಇಂಟ್ರೊಡ್ಯೂಸಸ್ ಚತುರ್ಮುಖ ಆಸ್ ಜಗದ್ಗುರು ಟು ದ ವರ್ಲ್ಡ್. ಆಮೇಲೆ ಆ ಪ್ರಾಣನನ್ನು ಕೊಡುವುದು ಅಂದರೆ ಪ್ರಾಣಾಂತರ್ಯಾಮಿಯಾಗಿ ಪ್ರಾಣ ಪ್ರತೀಕದಲ್ಲಿ ಭಗವದ್ ಉಪಾಸನೆಯನ್ನು ಹೇಳಿಕೊಡುವುದು. ಮಾಂ ದದಾತಿ ಅಂದರೆ ನನ್ನ ಅಂತರ್ಯಾಮಿಯಾಗಿರತಕ್ಕ ಭಗವಂತನನ್ನು ಕೊಡುವುದು. ಹಾಗೆ ಕೊಡುವ ಮೂಲಕ ಮಾ ಅಂದರೆ ಜ್ಞಾನ, ಭಗವದ್ ವಿಷಯಕ ಮತ್ತು ಗುರುತ್ವೇನ ಪ್ರಾಣನ ಜ್ಞಾನ ಮತ್ತು ಸರ್ವ ಜಗತ್ ಸ್ವಾಮಿತ್ವೇನ ಜಗನ್ನಾಥತ್ವೇನ ಭಗವಂತನ ಜ್ಞಾನವನ್ನು ಕೊಡುವುದು. ಆ ಜ್ಞಾನಕ್ಕೆ ಬೇಕಾದ ಮಾಹ ಅಂದರೆ ಪ್ರಮಾಣಗಳನ್ನು, ವೇದಾದಿ ಪ್ರಮಾಣಗಳು, ಯಾವುದು ಸಚ್ಛಾಸ್ತ್ರ, ಯಾವುದು ದುಶ್ಶಾಸ್ತ್ರ, ಯಾವುದು ಕುಶಾಸ್ತ್ರ, ಅದನ್ನು ಜಗತ್ತಿಗೆ ಕೊಡುವುದು. ಈ ಕ್ರಿಯೆಯನ್ನು ಮಾಡುವವನು ಮಾಹ ದದ. ಯೋ ಮಾ ದದಾತಿ ಸೈದೇವಂ ಆವಾಹ. ಸೈತ್ ಏವಂ ಆವಾಹ, ಅವನು